ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನಿದೆ, ಅವರ ಒಂದು ರಹಸ್ಯ ಭಾವನೆಗಳು ನಿಮಗೋಸ್ಕರ ಏನಿದೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಸೊ ಗೈಸ್, ನಾನು ಇಲ್ಲಿ ಎರಡು ಚೀಟಿಗಳನ್ನ ಇಟ್ಟಿದ್ದೀನಿ, ಎರಡು ಬಣ್ಣದ ಚೀಟಿಗಳನ್ನ ಇಟ್ಟಿದ್ದೀನಿ. ನಿಮಗೆ ಯಾವ ಒಂದು ಕಲರ್ ಅಟ್ರಾಕ್ಟ್ ಆಗ್ತಾ ಇದೆ, ಯಾವ ಒಂದು ಬಣ್ಣ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ, ಆ ಒಂದು ಫೈಲ್ನ ನೀವು ಚೂಸ್ ಮಾಡಿಕೊಂಡು ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ನ ನೀವು ತಿಳ್ಕೊಬಹುದು. ಅವರ ಒಂದು ಭಾವನೆಗಳು ಏನಿದೆ ಅನ್ನೋದನ್ನ ನೀವು ತಿಳ್ಕೊಬಹುದು. ನಿಮಗೆ ಈ ಯೆಲ್ಲೋ ಕಲರ್ ಚೀಟಿ ಅಟ್ರಾಕ್ಟ್ ಆಗ್ತಾ ಇದೆ, ನೋಟ್ ಅಟ್ರಾಕ್ಟ್ ಆಗ್ತಾ ಇದೆ ಅಂದ್ರೆ ಫೈಲ್ ನಂಬರ್ 1 ಚೂಸ್ ಮಾಡ್ಕೊಳ್ಳಿ. ಸಪೋಸ್ ಈ ಒಂದು ಗ್ರೀನ್ ಕಲರ್ ಚೀಟಿ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಅಂದ್ರೆ ಈ ಒಂದು ಚೀಟಿನ ನೀವು ಚೂಸ್ ಮಾಡಿ. ಸೊ ಫೈಲ್ ನಂಬರ್ 1, ಯಾರು ಯೆಲ್ಲೋ ಕಲರ್ ಚೀಟಿನ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮಗೋಸ್ಕರ ಏನೆಲ್ಲ ನೋಟ್ಸ್ ಇದೆ ಅಂತ ನೋಡೋಣ. ಓಕೆ, ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. First message. I feel so safe with you. Okay. ನಿನ್ನ ಜೊತೆ ನಾನು ತುಂಬಾ ಸೇಫ್ ಆಗಿರ್ತೀನಿ, ತುಂಬಾ ಸುರಕ್ಷಿತವಾಗಿರ್ತೀನಿ, ನಾನು ತುಂಬಾ ಸೆಕ್ಯೂರ್ಡ್ ಫೀಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಒಂದು ಕಂಪನಿ ಅವ್ರಿಗೆ ತುಂಬಾ ಸೇಫೆಸ್ಟ್ ಜಾಗ ಅಂತ ಹೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಈ ವ್ಯಕ್ತಿಗೆ ಅಂತ. ಐ ಕಿಸ್ ಯು. ಓಕೆ, ಸೊ ಈ ವ್ಯಕ್ತಿ ನಿಮಗೆ ಕಿಸ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ, ಮುದ್ದು ಮಾಡಬೇಕು ಅನ್ಕೊಳ್ತಾ ಇದ್ದಾರೆ, ಮುತ್ತು ಕೊಡಬೇಕು ಅನ್ಕೊಳ್ತಾ ಇದ್ದಾರೆ. ಐ ಥಿಂಕ್ ಇವ್ರು ಸಿಕ್ಕಾಗೆಲ್ಲ ನಿಮಗೆ ಫೋರ್ಹೆಡ್ ಕಿಸಸ್ ಜಾಸ್ತಿ ಕೊಡ್ತಾರೆ ಅಂತ ಹೇಳ್ಬಹುದು, ಅಥವಾ ನೀವು ಅವರಿಗೆ ಫೋರ್ಹೆಡ್ ಕಿಸಸ್ ಜಾಸ್ತಿ ಕೊಡ್ತೀರಾ ಅಂತ ಹೇಳ್ಬಹುದು. ಸೊ ಅದು ನಿಮ್ಮಿಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಹುದು. ನೆವರ್ ಫಾರ್ಗೆಟ್ ಹೌ ಸ್ಪೆಷಲ್ ಯು ಆರ್ ಟು ಮೀ. ಯಾವತ್ತೂ ಮರಿಬೇಡ ನೀನು ನನಗೆ ಎಷ್ಟು ಸ್ಪೆಷಲ್ ಅಂತ. ಐ ಲವ್ ಯು ಅನ್ಕಂಡೀಷನಲಿ. ನನ್ನ ಪ್ರೀತಿಯಲ್ಲಿ ಯಾವುದೇ ರೀತಿಯ ಕಂಡೀಷನಿಂಗ್ ಇಲ್ಲ, ಯಾವುದೇ ರೀತಿಯ ಕಟ್ಟುಪಾಡುಗಳಿಲ್ಲ. ಎಲ್ಲ ಕಟ್ಟುಪಾಡುಗಳನ್ನ ಮೀರಿ ನಾನು ನಿನ್ನನ್ನು ಇಷ್ಟಪಡ್ತೀನಿ, ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಐ ವಿಶ್ ಐ ವುಡಂಟ್ ಹ್ಯಾವ್ ಸ್ಪೋಕನ್ ಇನ್ ಆಂಗರ್. ಐ ಲವ್ ಯು. ನಾನು ಕೋಪದಲ್ಲಿ ನಿನ್ನ ಜೊತೆ ಮಾತಾಡಬಾರ್ದಾಗಿತ್ತು, ನಾನು ತಾಳ್ಮೆ ಕಳ್ಕೊಂಡು ನಿನ್ನ ಜೊತೆ ರೂಡಾಗಿ ನಡ್ಕೊಂಡೆ, ಆ ಥರ ಮಾತಾಡಬಾರ್ದಾಗಿತ್ತು. ಬಟ್ ಐ ಲವ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಐ ಫೀಲ್ ಫಾರ್ ಯು ಈಸ್ ಸೋ ಪ್ಯೂರ್, ಐ ಆಮ್ ಪರ್ಫೆಕ್ಟ್. ಓಕೆ, ಸೊ ನಾನು ಕೋಪದಲ್ಲಿ ಮಾತಾಡಿದ್ರೂ ಸಹ ನನ್ನ ಫೀಲಿಂಗ್ಸ್ ನಿನ್ನ ವಿಚಾರದಲ್ಲಿ ತುಂಬ ಪರ್ಫೆಕ್ಟ್ ಆಗಿದೆ, ತುಂಬ ಪರಿಶುದ್ಧವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಐ ಕೀಪ್ ಲುಕಿಂಗ್ ಎಟ್ ಯುವರ್ ಪಿಕ್ಚರ್ಸ್. ಓಕೆ, ನೀವಿಬ್ರು ಜೊತೆಗಿರುವಂತಹ ಫೋಟೋಸ್ಗಳನ್ನು ಇವರು ನೋಡಿ ನಿಮ್ಮನ್ನ ಫೀಲ್ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ಇದ್ದೀರಾ ಅಂತ. ಐ ಬಿಲೀವ್ ಇನ್ ಅಸ್. ನಮ್ಮಿಬ್ಬರ ಮೇಲೆ ನನಗೆ ನಂಬಿಕೆ ಇದೆ, ನಮ್ಮಿಬ್ಬರ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಐ ವಾಂಟ್ ಹಗ್ ಯು. ಓಕೆ, ಸೊ ರೊಮ್ಯಾಂಟಿಕ್. ಐ ಲವ್ ದಟ್ ಯು ಲವ್ ಮೀ ಜಸ್ಟ್ ದ ವೇ ಐ ನೀಡ್ ಯು ಟು. ಓಕೆ, ನೀನನ್ನ ಹೇಗೆ ಪ್ರೀತಿ ಮಾಡಬೇಕು ಅನ್ಕೊಂಡಿದ್ನೋ ಅದೇ ರೀತಿ ಪ್ರೀತಿನ ನೀನ್ ಮಾಡ್ತಾ ಇದೀಯ, ಅದೇ ರೀತಿಯ ಪ್ರೀತಿ ನಂಗೆ ನಿನ್ನಿಂದ ಸಿಗ್ತಾ ಇದೆ. ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಮೀ ಲವ್ ವೆನ್ ಐ ಡೋಂಟ್ ಇವನ್ ವಾಂಟ್ ಟು ಸ್ಮೈಲ್. ಓಕೆ, ದಟ್ಸ್ ಸೋ ಕ್ಯೂಟ್. ಸೊ ಇವರು ತುಂಬಾ ದುಃಖದಲ್ಲಿದ್ದಾಗ, ನಗಬೇಕು ಅಂತ ಅನ್ನಿಸ್ತೇ ಇದ್ದಾಗ ಇವರಿಗೆ ಹೊಟ್ಟೆ ನೋವು ಬರುವಷ್ಟು ನಗುವನ್ನ ನೀವು ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಖುಷಿ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ನೆವರ್ ಫಾರ್ಗೆಟ್ ಹೌ ಮಚ್ ಐ ಲವ್ ಯು. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದ್ದಾಗ ಕೊಡುತ್ತಿರುವಂತಹ ಪ್ರೀತಿ, ಪ್ರಯಾರಿಟಿ, ಟೈಮ್ ಈಗ ಬದಲಾಗಿರಬಹುದು. ಬಟ್ ಯಾವತ್ತೂ ಮರಿಬೇಡ, ಅದನ್ನ ಮುಂಚೆ ಹೇಗೆ ಪ್ರೀತಿ ಮಾಡ್ತಿದ್ನೋ, ಹೇಗೆ ಪ್ರೀತಿಸ್ತಾ ಇದ್ನೋ ಈಗ ಅದನ್ನ ಮರಿಬೇಡ. ಜಸ್ಟ್ ನಮ್ಮ ಒಂದು ಬ್ಯುಸಿ ಸ್ಕೆಡ್ಯೂಲಿಂದ ಬೇರೆ ಏನೋ ಪರಿಸ್ಥಿತಿಗಳಿಗೆ ಸಿಕ್ಕಿ ಪ್ರಯಾರಿಟಿ ಕೊಡ್ತಾ ಇಲ್ಲ ಬಿಟ್ರೆ ನೀನನ್ನ ಪ್ರೀತಿ ಮಾಡ್ತಾ ಇಲ್ಲ ಅಂತ ಅರ್ಥ ಅಲ್ಲ.
ಐ ಕೇರ್ ಟೂ ಮಚ್ ಅಬೌಟ್ ವಾಟ್ ಅದರ್ಸ್ ಥಿಂಕ್ ರೈಟ್ ನೌ. ಓಕೆ, ಬೇರೆದವರು ಏನು ನಮ್ಮ ಬಗ್ಗೆ ತಿಳ್ಕೊಳ್ತಾರೆ ಅಥವಾ ಏನು ಅರ್ಥ ಮಾಡ್ಕೊಳ್ತಾರೆ, ಏನು ನಮ್ಮ ಬಗ್ಗೆ ಮಾತಾಡ್ತಾರೆ ಅನ್ನೋದರ ಬಗ್ಗೆನೇ ಜಾಸ್ತಿ ಯೋಚನೆ ಇದೆ. ಅಂದರೆ ಬೇರೆ ವ್ಯಕ್ತಿಗಳು, ಸೊಸೈಟಿ ಏನನ್ನುತ್ತೆ, ಜನಗಳು ಏನಂತಾರೆ ಅನ್ನೋದೇ ಇವರ ಒಂದು ತಲೆಯಲ್ಲಿ ತುಂಬ ಇದೆ ಅಂತ ಹೇಳ್ಬಹುದು. ಲೆಟ್ಸ್ ಮೇಕ್ ಟೈಮ್ ಫಾರ್ ಅಸ್. ನಮ್ಮಿಬ್ಬರಿಗೋಸ್ಕರ ಒಂದು ಟೈಮ್ ಅನ್ನೋದನ್ನು ಮಾಡ್ಕೊಳ್ಳೋಣ, ಮೀಟ್ ಆಗೋಣ. ತುಂಬ ದಿನ ಆಯಿತು ಸಿಕ್ಕು, ತುಂಬ ಡಿಸ್ಟೆನ್ಸ್ ಆಗಿದೆ, ತುಂಬ ಲಾಂಗ್ ಗ್ಯಾಪ್ ಆಗಿದೆ, ಕಾಲಲ್ಲೂ ಕೂಡ ಸರಿಯಾಗಿ ಮಾತಾಡೋಕ್ಕಾಗ್ತಾ ಇಲ್ಲ. ಒಂದು ಸತಿ ಸಿಗೋಣ, ನೀನು ಫ್ರೀ ಮಾಡ್ಕೊ, ನಾನು ಫ್ರೀ ಮಾಡ್ಕೊಳ್ತೀನಿ, ನಮ್ಮಿಬ್ಬರಿಗೋಸ್ಕರ ಒಂದಷ್ಟು ಸಮಯನ ತೆಗೆದಿಡೋಣ ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಏನಾದರೂ ಆಗಲಿ, ಏನೇ ಬಿರುಕುಗಳಿರಲಿ, ಏನೇ ಪ್ರಾಬ್ಲಮ್ಸ್ ಇರಲಿ, ಬಟ್ ದಿಸ್ ಪರ್ಸನ್ ನಿಮ್ಮ ಮೇಲೆ ಪ್ರೀತಿ ಅಷ್ಟೇ ಇಟ್ಕೊಂಡಿದ್ದಾರೆ. ಮುಂಚೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಯಾವ ಒಂದು ರೀಸನಿಗೆ ಪ್ರೀತಿ ಹುಟ್ಟಿತೋ, ಮೊದಲಿಂದ ಹೇಗೆ ಇತ್ತೋ ಪ್ರೀತಿ, ಅಷ್ಟೇ ಪ್ರೀತಿ ಈಗೂ ಸಹ ನಿನ್ನ ಮೇಲೆ ಇದೆ. ಬಟ್ ನನ್ನ ಎಫರ್ಟ್ಸ್ ನಿನಗೆ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ, ಬಿಕಾಸ್ ಐ ಆಮ್ ಸ್ಟಕ್ ವಿತ್ ಸಮಥಿಂಗ್ ಅನ್ನೋ ಅರ್ಥದಲ್ಲಿ ಅವ್ರು ನಿಮಗೆ ಇದೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಪರಿಸ್ಥಿತಿಗಳು ಬದಲಾದಂತೆ ಪ್ರಯಾರಿಟೀಸ್ ಕೂಡ ಬದಲಾಗ್ತಾ ಇರುತ್ತೆ. ಬಟ್ ಪ್ರೀತಿ ಯಾವಾಗ್ಲೂ ತೋರಿಸ್ಕೊಳ್ಳೋದು ಆಗಿರೋದಿಲ್ಲ. ಎನಿ ಟೈಮ್ ಐ ಮಿಸ್ ಯು ಅಂತ ಹೇಳೋದಲ್ಲ, ಎನಿ ಟೈಮ್ ಆಲ್ವೇಸ್ ಐ ಲವ್ ಯು ಅಂತಲೂ ಅನ್ನೋದಲ್ಲ. ಬಟ್ ಸಮ್ಟೈಮ್ಸ್ ಎಫರ್ಟ್ ಹಾಕಬೇಕಾಗತ್ತೆ. ಸಮ್ಟೈಮ್ಸ್ ಅವ್ರ ಎಫರ್ಟ್ ಹಾಕಿದ್ರೆ ಸಮ್ಟೈಮ್ಸ್ ನೀವು ಹಾಕ್ತಿರಲ್ಲ, ನೀವು ಹಾಕಿದಾಗ ಅವ್ರ ಎಫರ್ಟ್ ಹಾಕ್ತಾ ಇರಲ್ಲ. ಬ್ಯಾಲೆನ್ಸಿಂಗ್ ಮಾಡ್ತಾ ಹೋಗಿ. ಯಾವಾಗ್ಲೂ ಒಂದೇ ರೀತಿ ಇರಬೇಕು ಅಂತಂದರೆ ನಿಮ್ಮಿಂದ ಕೂಡ ಸಾಧ್ಯ ಆಗ್ತಿರೋದಿಲ್ಲ. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಜೊತೆಗೆ ನೀವು ಒಂದಾಗಿ ಇರಿ ಅಂತ ಹೇಳ್ತಾ, ಹೋಪ್ ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಹೇ ಪೈಲ್ ನಂಬರ್ 2, ಯಾರು ಗ್ರೀನ್ ಕಲರ್ ಪೇಪರ್ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ನಿಮ್ಮ ವ್ಯಕ್ತಿಯ ಲವ್ ನೋಟ್ಸ್ ಏನಿದೆ, ಅವ್ರ ನಿಮ್ಮ ಬಗ್ಗೆ ಏನೆಲ್ಲ ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಓಕೆ, ಓಕೆ. ಡೋಂಟ್ ಚೀಟ್ ಆನ್ ಮೀ, ಫಸ್ಟ್ ಮೆಸೇಜ್. ಯು ಪ್ಲೀಸ್ ಡೋಂಟ್ ಪ್ರೆಷರ್ ಆನ್ ಮೀ. ಓಕೆ, ಕೆಲವ್ರಿಗೆ ನೀವು ಚೀಟ್ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ, ಇನ್ನು ಕೆಲವ್ರಿಗೆ ನೀವು ಕೇಳ್ತಿರುವಂಥ ಪ್ರಶ್ನೆಗಳು ಪ್ರೆಷರೈಸ್ ಅನ್ನಿಸ್ತಾ ಇದೆ. ಕಾಲ್ ಮೀ ಆರ್ ಟೆಕ್ಸ್ಟ್ ಮೀ. ಓಕೆ, ನಿಮ್ಮ ಕಾಲ್ ಟೆಕ್ಸ್ಟ್ಗೆ ನಿರೀಕ್ಷೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಐ ಆಮ್ ನಾಟ್ ಫೀಲಿಂಗ್ ವೆಲ್, ನನ್ನ ಮನಸ್ಸು ಸರಿ ಇಲ್ಲ. ಐ ಲವ್ ಯು ಫಾರ್ ಎವರ್ ಆ್ಯಂಡ್ ಎವರ್. ಓಕೆ, ನನ್ನ ಚೀಟ್ ಮಾಡಬೇಡ, ನಾನು ಯಾವಾಗಲೂ ನಿನ್ನ ಪ್ರೀತಿಸ್ತಾ ಇರ್ತೀನಿ, ನಾನು ಕಮಿಟ್ಮೆಂಟ್ ಕೊಟ್ಟೇ ಕೊಡ್ತೀನಿ, ಬಟ್ ನನಗೆ ಸದ್ಯಕ್ಕೆ ಆಗೋಲ್ಲ, ನನಗೆ ಪ್ರೆಷರ್ ಹಾಕಬೇಡ, ಟ್ರಸ್ಟ್ ಮೀ, ನಾನು ನಿನಗೆ ಕಮಿಟ್ಮೆಂಟ್ ಕೊಡ್ತೀನಿ, ಟ್ರಸ್ಟ್ ಮಾಡು, ಪ್ರೆಷರ್ ಹಾಕಬೇಡ. ಪ್ಲೀಸ್ ಅನ್ಬ್ಲಾಕ್. ಓಕೆ, ಸೊ ಕಾಲ್ ಮೀ ಆ್ಯಂಡ್ ಟೆಕ್ಸ್ಟ್ ಮೀ ಬಂದಿದೆ, ಆ್ಯಂಡ್ ಪ್ಲೀಸ್ ಅನ್ಬ್ಲಾಕ್ ಅಂತ ಬರ್ತಾ ಇದೆ. ಸೊ ನೀವು ಬ್ಲಾಕ್ ಮಾಡಿದರೆ ಅವರು ನಿಮ್ಮ ಕಾಲ್ ಮೆಸೇಜ್ಗೆ ಕಾಯ್ತಾ ಇದ್ದಾರೆ. ಸೊ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ, ಕಾಲ್ ಮೆಸೇಜ್ ಮಾಡಿ. ಸೊ ದೇ ಆರ್ ವೇಟಿಂಗ್ ಫಾರ್ ಯುವರ್ ಕಾಲ್. ಐ ಲೈಕ್ ಯುವರ್ ವಾಯ್ಸ್. ಓಕೆ, ನನಗೆ ಐ ಆಮ್ ನಾಟ್ ಫೀಲಿಂಗ್ ವೆಲ್, ಸೊ ನಿನ್ನ ವಾಯ್ಸ್ ಕೇಳಿದ್ಮೇಲೆ ನಾನು ಹುಷಾರಾಗ್ತೀನಿ. ಸೊ ಕಾಲ್ ಮಾಡು, ನನಗೆ ನಿನ್ನ ವಾಯ್ಸ್ ನನಗೆ ಕೇಳೋದಕ್ಕಿದೆ ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇರ್ತಾರೆ. ಐ ನೀಡ್ ಯು ಇನ್ ಮೈ ಲೈಫ್. ಓಕೆ, ನಾನು ಇನ್ಯಾವಾಗಲೂ ಪ್ರೀತಿ ಮಾಡ್ತೀನಿ, ನೀ ನನ್ನ ಲೈಫಲ್ಲಿ ಇರಲೇಬೇಕು, ನೀ ನನ್ನ ಲೈಫಲ್ಲಿ ಇದ್ರೆ ನನ್ನ ಲೈಫ್ ಕಂಪ್ಲೀಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಐ ಆಮ್ ಸ್ಪೈ ಆನ್ ಯು, ನಾನು ಯಾವಾಗಲೂ ನಿನ್ನ ಮೇಲೆ ಒಂದು ಕಣ್ಣಿಟ್ಟೇ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್. ಓಕೆ, ನಿನ್ನ ಕೈ ಹಿಡ್ಕೊಂಡು ನಿನ್ನ ಜೊತೆಗೆ ನಡಿಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಐ ಆಮ್ ಡ್ರೀಮಿಂಗ್ ಅಬೌಟ್ ಯು. ಓಕೆ, ನಾನು ನಿನ್ನ ಬಗ್ಗೆ ಕನಸು ಕಾಣ್ತಾ ಇದ್ದೀನಿ, ಕನಸಲ್ಲೂ ನೀನೇ, ಮನಸ್ಸಲ್ಲೂ ನೀನೇ, ಈ ಬಾಳ ಬದುಕಿನ ಪಯಣದಲ್ಲಿ ಸದಾ ನಾನು ನಿನ್ನ ಜೊತೆಗೆ. ಓಕೆ, ಓ ಮೈ ಗಾಡ್, ಐ ಮ್ಯಾರಿ ಯು. ಓಕೆ, ಸಿ, ಈ ಬಾಳ ಪಯಣದಲ್ಲಿ ಸದಾ ಅವರು ನಿಮ್ಮ ಜೊತೆಗೆ ಅಂತ ಹೇಳಿದೆ. ಸಿ, ಐ ವಿಲ್ ಮ್ಯಾರಿ ಯು ಅಂತ ಬಂತು. ಓಕೆ, ಏನೇ ಟ್ರಸ್ಟ್ ಇಶ್ಯೂಸ್ ಇರಲಿ, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿ, ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ನಿಮ್ಮನ್ನೇ ಚೂಸ್ ಮಾಡ್ತಾರೆ, ಆ್ಯಂಡ್ ಅಗೇನ್ ನಿಮ್ಮ ಜೊತೆ ಮದುವೆ ಆಗ್ತೀನಿ ಅಂತಿದ್ದಾರೆ ಕೂಡ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಾಲ್ ಆ್ಯಂಡ್ ಮೆಸೇಜಸ್. ಓಕೆ, ದಿಸ್ ಪರ್ಸನ್ ಈಸ್ ಈಗರ್ಲಿ ವೇಟಿಂಗ್
ಕಾತರದಿಂದ ಕಾಯ್ತಾ ಇದ್ದಾರೆ ನಿಮ್ಮ ಕಾಲ್ ಮೆಸೇಜ್ಗೋಸ್ಕರ. ಸಮ್ವೇರ್ ಅವ್ರು ಕಾಲ್ ಮಾಡಲಿ ಅಂತ ನೀವು ಕಾಯ್ತಾ ಇದ್ದೀರಾ, ಬಟ್ ಅವ್ರು ನಡ್ಕೊಂಡಿರುವಂಥ ಕೆಲವೊಂದು ಘಟನೆಗಳು ನಿಮಗೆ ನೋವು ಕೊಟ್ಟಿದೆ ಅನ್ನೋ ಕಾರಣಕ್ಕೋಸ್ಕರ, ಅಥವಾ ನೀವು ನಡ್ಕೊಂಡಿರುವಂತಹ ವಿಚಾರಗಳು ಅವ್ರಿಗೆ ನೋವು ಕೊಟ್ಟಿದೆ ಅನ್ನೋ ಕಾರಣಕ್ಕೋಸ್ಕರ ಇಬ್ಬರ ಮಧ್ಯೆ ಒಂದು ಸಣ್ಣದಾಗಿರುವಂಥ ಈಗೋ ಇಬ್ಬರ ಒಂದು ಕಮ್ಯುನಿಕೇಟ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಸೊ ಇಬ್ಬರಲ್ಲಿ ಒಬ್ಬರಾದ್ರೂ ಆ ಈಗೋನ ಕಟ್ ಮಾಡಿ ಆ ಒಂದು ಪ್ರೀತಿನ ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ಹೌ ಆರ್ ಯು, ನೀನು ಹೇಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಓವರ್ ಆಲ್ ಪ್ರೀತಿ ಇದೆ, ಬಟ್ ಟ್ರಸ್ಟ್ ಇಶ್ಯೂಸ್ ಸ್ವಲ್ಪ ಇದೆ. ಓಕೆ, ಸೊ ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಂದ ಟ್ರಸ್ಟ್ ಇಶ್ಯೂಸ್ ಬರ್ತಾ ಇದೆ, ಅಪನಂಬಿಕೆಗಳು ಬರ್ತಾ ಇದೆ ಅಂದರೆ ಅದನ್ನು ಮಾತಾಡಿ ಬಗೆಹರಿಸ್ಕೊಳ್ಳಿ. ಓಕೆ, ಬ್ಲಾಕ್ ಮಾಡೋದ್ರಿಂದ ಅಥವಾ ಸೈಲೆಂಟ್ ಆಗಿರೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಅಥವಾ ಇಗ್ನೋರ್ ಮಾಡೋದ್ರಿಂದನೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಪ್ರೆಷರ್ ಹಾಕೋದ್ರಿಂದನೂ ಕೂಡ ಆಗೋದಿಲ್ಲ. ಸೊ ಟೈಮ್ ಕೊಡಿ. ಸ್ಟಿಲ್ ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ದೀನಿ, ತುಂಬ ಟೈಮ್ ಕೊಡ್ತಾ ಇದ್ದೀನಿ, ಎಲ್ಲವೂ ಆಯಿತು ಇನ್ನೇನು ಆಗಲ್ಲ ಅಂತಂದಾಗ, ಇಟ್ಸ್ ಬೀನ್ 2 years 4 years ಈ ಒಂದು ಪರ್ಸನ್ನ ಕಮಿಟ್ಮೆಂಟ್ ಕೊಡೋದಕ್ಕೆ ಕಾಯ್ತಾ ಇದ್ದೀನಿ ಅಂತ ನೀವೇನಾದರೂ ಆ ಸಿಚುವೇಶನಲ್ಲಿ ಇದ್ದರೆ ಇಟ್ಸ್ ಬೆಟರ್ ಟು ಮೂವ್ ಆನ್. ಓಕೆ, ತುಂಬ ವರ್ಷದಿಂದ ಕಾಯ್ತಾ ಇದ್ದೀರಾ ಇದೇ ಒಂದು ಸೇಮ್ ವ್ಯಕ್ತಿಗೆ ಅಂತಂದರೆ, ಈ ವ್ಯಕ್ತಿ ಕಡೆಯಿಂದ ಏನು ಸಿಗ್ತಾ ಇಲ್ಲ ಅಂತಂದ್ರೂ ಕೂಡ ದೇರ್ ಇಸ್ ಅ ಚಾನ್ಸ್ ಯು ಕ್ಯಾನ್ ಮೂವ್ ಫಾರ್ವರ್ಡ್. ಓವರ್ ಆಲ್ ರೀಡಿಂಗ್ ನೋಡೋದಾದರೆ ಈ ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ, ಹಾಗೆ ಕಮಿಟ್ಮೆಂಟ್ ಕೊಡೋದಕ್ಕೂ ಇವರ ಒಂದು ಸಿಚುವೇಶನ್ ಬಿಡ್ತಾ ಇಲ್ಲ ಅಂತ ಹೇಳ್ಬಹುದು. ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.